ನೀವು ಆನ್ ಮಾಡಿದ್ರೆ ಸುಮ್ಮನೆ ಹಿಂಗೆ ಎರಡು ಕಡೆ ಲೈಟ್ ಬರುತ್ತೆ. ಈ ಸೈಡೆಲ್ಲ ಬರೀ ಫಂಕ್ಷನ್ಗೆಲ್ಲ ಟೈಮ್ ತೋರಿಸಲ್ಲ, ಇದಕ್ಕೆಲ್ಲ ನಿಮ್ಗೆ ಟೈಮ್ ತೋರಿಸುತ್ತೆ. ಇದಕ್ಕೇನಕ್ಕಪ್ಪ ತೋರಿಸಲ್ಲ ಅಂದರೆ AI ಟೆಕ್ನಾಲಜಿ ಅಂದರೆ ಸಾಫ್ಟ್ವೇರ್ ಇರುತ್ತೆ ಒಳಗಡೆ ಒಂದು, ಅದು ಸೆನ್ಸ್ ಮಾಡಿ ಟೈಮ್ ತೋರಿಸುತ್ತೆ. ಬಟ್ಟೆ ಎಷ್ಟಿದೆ, ಅದೇನು ಕ್ವಾಂಟಿಟಿ ಇದೆ ಅಂತ ಸೆನ್ಸ್ ಮಾಡಿ ಆಮೇಲೆ ಟೈಮ್ ಶೋ ಮಾಡುತ್ತೆ. ಈ ಕಡೆದೆಲ್ಲ ಆಲ್ಮೋಸ್ಟ್ ಸ್ಟ್ರೀಮಲ್ಲಿ ವರ್ಕ್ ಆಗುತ್ತೆ. ಓಕೆ, ಫಸ್ಟ್ನೇದು ಬಂದು ನಿಮಗೆ ಕಾಟನ್, ಎಲ್ಲ ಥರ ಕಾಟನ್ ಬಟ್ಟೆ ನೀವು ಹಾಕಿ ವಾಶ್ ಮಾಡ್ಬೋದು. ಸೆಕೆಂಡ್ ಬಂದು ಕಾಟನ್ ಪ್ಲಸ್, ಕಾಟನ್ಲ್ಲ ಜಾಸ್ತಿ ಕೊಳಿರೋದು ದೊಡ್ಡ ಬಟ್ಟೆ ಅಂತ ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ಮಿಕ್ಸ್ ಫ್ಯಾಬ್ರಿಕ್ ಅಂದರೆ ಎಲ್ಲ ಥರ ಬಟ್ಟೆಗಳು, ಮೆನ್ ವುಮೆನ್ ಕಿಡ್ಸ್ ಮನೆಯವ್ರದ್ದೆಲ್ಲ ಮಿಕ್ಸ್ ಅಂತ ಹೇಳ್ತೀವಿ. ಈಸಿ ಕೇರ್ ಅಂದರೆ ಆಯಿಲ್ ಗ್ರೀಸ್ ಅಂತ ಥರ ಇರುತ್ತೆ, ಮಕ್ಳುಗಳು ಬಿಸ್ಕೆಟ್ ತಿನ್ಬೇಕಾರೆ ಆ ಥರದ್ದೆಲ್ಲ ಗಲೀಜು ಇರುತ್ತಲ್ವ, ಅದನ್ನೆಲ್ಲ ಹಾಕೋಬೋದು. ಸೈಲೆಂಟ್ ವಾಶ್ ಅಂತ ಹೇಳಿದ್ರೆ ಇದು ನಿಮ್ಗೆ ಯೂಸ್ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನೀವು ಬಾಲ್ಕನಿ ಇಟ್ಟಿರ್ತೀರಾ ಇಲ್ಲ ಮನೇಲಿ ಇಟ್ಟಿರ್ತೀರಾ, ಇಲ್ಲಿ ಇದು ವಾಷಿಂಗ್ ಮಿಷಿನ್ ವರ್ಕ್ ಆಗಬೇಕಾದ್ರೆ ಸ್ವಲ್ಪ ನಾಯ್ಸ್ ರಿಲೀಸ್ ಆಗೇ ಆಗುತ್ತೆ. ಆ ಥರ ಸಾಯಂಕಾಲ ರಿಲೀಸ್ ಆಗಬಾರ್ದು ಅಂದರೆ ಸೈಲೆಂಟ್ ವಾಶಲ್ಲಿ ಹಾಕಿದ್ರೆ ಬೆಟರ್. ಅಂದರೆ ಶೇಕಿಂಗ್ ಬರೋಲ್ಲ, ನಾಯ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಅಲರ್ಜಿ ಕ್ಲಿಯರ್ ಅಂತ ಇದ್ದಾರೆ ಮನೇಲಿ ಹೆಲ್ತ್ ರಿಲೇಟೆಡ್ ಅಂತ, ಇನ್ನರ್ ವೇರ್ ಆ್ಯಕ್ಚುಲಿ ಮನೇಲಿ ಪೇಷಂಟ್ಸ್ ಅಂತ ಇರೋ ಬಟ್ಟೆಗಳನ್ನ ನೀವು ಇದಕ್ಕೆ ಹಾಕ್ಕೋಬೋದು. ಬೇಬಿ ಕೇರ್ ಸ್ಟೀಮ್ ಅಂತ ಹೇಳಿದ್ರೆ ಮಕ್ಕಳು ಬಟ್ಟೆಗಳು ರಾತ್ರಿ ಹೊತ್ತು ಒದ್ದೆ ಮಾಡ್ಕೊತಾ ಇರ್ತಾರಲ್ಲ, ಸ್ವಲ್ಪ ಹೈಜಿನಿಕ್ ಆಗಿರಲಿ ಅಂತ ಬೇಬಿ ಸ್ಟೀಮಲ್ಲಿ ವರ್ಕ್ ಆಗುತ್ತೆ. ಅವ್ರಿಗೆ ಸ್ವಲ್ಪ ಬಿಸಿ ನೀರು ಜಾಸ್ತಿ ಬರುತ್ತೆ ಎರಡು ಫಂಕ್ಷನಲ್ಲಿ. ಮತ್ತು ಅಗೇನ್ ನೀವು ಈ ಕಡೆ ಬರೋಣ ಅಂದರೆ ಫಸ್ಟ್ ಒನ್ ಬಂದು ಡೆಲಿಕೇಟ್ಸ್ ಅಂತ ಇದೆ ನೋಡಿ, ಇದರಲ್ಲಿ ಟೈಮ್ ತೋರಿಸ್ತಿದೆ 45 ಮಿನಿಟ್ಸ್. ಇದು ಡೆಲಿಕೇಟ್ಸ್ ಅಂದರೆ ಸ್ಟೋನ್ ಸರ್ಕು ಎಂಬ್ರಾಯ್ಡ್ ಸ್ಯಾರೀಸ್ ಇರುತ್ತಲ್ಲ, ಅದನ್ನು ಹಾಕೊಬೋದು ನೀವು. ಇದಕ್ಕೆ ತುಂಬ ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ಇದೆಯಲ್ಲ, ಅದನ್ನು ಹಾಕ್ಬೋದು. ಹ್ಯಾಂಡ್ ವುಲ್ಲನ್ನು, ಹ್ಯಾಂಡ್ ಅಂದರೆ ಫ್ಯೂರ್, ಈಗ ಮನೇಲಿ ಕೈಯಲ್ಲಿಂದ ಮಾಡಿರ್ತಾರೆ ಫ್ಯೂರ್ ಒತ್ತಿ ತುಂಬ ಡೆಲಿಕೇಟ್ ಆಗಿರುತ್ತೆ ಹತ್ತಿಲಿ, ಆ ಥರದ್ದು ನೀವು ಅದಕ್ಕೆ ಹಾಕ್ಕೋಬೋದು. ಸ್ಪೋರ್ಟ್ಸ್ ವೇರ್ ಅಂದರೆ ಶಿಫಾನ್ ಕ್ಲಾತ್, ತುಂಬ ತೆಳುವಾಗಿರೋ ಬಟ್ಟೆಗಳು. ಸ್ಯಾರೀಸ್ ಇದ್ದರೆ ಸ್ಯಾರೀಸು ಹಾಕ್ಕೊಳ್ಳಿ ಇದಕ್ಕೆ. ಕ್ವಿಕ್ 30 ಮಿನಿಟ್ಸ್ ಅಂದರೆ ಆಗ್ತಾನೆ ಹಾಕೊಂಡಿರ್ತಾರೆ ಟೀ ಶರ್ಟ್ಸು, ಬರೀ ಡಸ್ಟ್ ಕಲೆಕ್ಟ್ ಆಗಿರುತ್ತೆ, ಬೆವ್ರು ಮಾತ್ರ ಆಗಿರುತ್ತೆ, ಆ ಥರದ ಬಟ್ಟೆ 30 ನಿಮಿಷಕ್ಕೆ 1 ಪೇರ್ 2 ಪೇರ್ ವಾಶ್ ಮಾಡಿಕೊಡುತ್ತೆ ಅದು. ಡುವೆಟ್ ಅಂತ ಹೇಳಿದ್ರೆ ಇದೊಂದು ಫಂಕ್ಷನ್ ಮಾತ್ರ ನಿಮಗೆ ತಣ್ಣೀರಲ್ಲಿ ವಾಶ್ ಆಗುತ್ತೆ ಡುವೆಟ್ ಅನ್ನೋದು. ಅಂದರೆ ನೀವು ಇವಾಗ ಏನು ಮಾಡ್ತಾರೆ, ಲೈಕ್ ಕೋಳಿ ಪುಕ್ಕದಲ್ಲಿ ಮಾಡಿರ್ತಾರೆ ಗೊತ್ತಾ ಸರ್, ಬ್ಲ್ಯಾಂಕೆಟ್ಸು, ಅದೆಲ್ಲ ಏನು ಮಾಡೋದು ಬಿಸಿನೀರು ಹಾಕಿದ್ರೆ ಅದು ಕ್ರಿಪ್ಸಿ ಆಗಿಬಿಡುತ್ತೆ, ಚಿಕ್ಕದಾಗಿಬಿಡುತ್ತೆ. ಅದಕ್ಕೆ ಅಂತಲೇ ಈ ಫಂಕ್ಷನಲ್ಲಿ ನೀವು ತಣ್ಣೀರಲ್ಲಿ ವಾಶ್ ಆಗುತ್ತೆ. ಮತ್ತು ಬ್ಲ್ಯಾಂಕೆಟ್ಸ್ ಒಂದು ಸಿಂಗಲ್ ಇದ್ದರೆ ಹಾಕ್ಕೊಂಡ್ರೆ ಒಳ್ಳೇದು. ಇದಕ್ಕೆ ಇದು ನಿಮ್ಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಇದು ಡೌನ್ಲೋಡ್ ಸೈಕಲ್ ಅಂತ ಹೇಳಿದ್ರೆ ಇದರಲ್ಲಿ ಬರೀ ಜಾಲಿಸಿ ಆರಿಸುತ್ತೆ, ವಾಶ್ ಮಾಡಲ್ಲ. ಕೈಯಲ್ಲಿ ಹೋಗ್ದಿರೋ ಬಟ್ಟೆ ಒಳಗಡೆ ಹಾಕಿ ಜಾಲಿಸಿ ಆರಿಸ್ಕೋಬೋದು. ಇಷ್ಟು ಕೂಡ ಇದ್ರ ಫಂಕ್ಷನ್ ಇರುತ್ತೆ. ಇದು ಸ್ಟಾರ್ಟ್ ಬಟನ್ ಇರುತ್ತೆ, ಸ್ಟಾರ್ಟ್ ಆಫ್ ವಾಶು. ಈ ಕಡೆ ಬರೋದಂದರೆ ಎಲ್ಲ ಬಂದು ಟಚ್ ಪ್ಯಾನಲ್ ಇರುತ್ತೆ ನೋಡಿ. ಇದರಲ್ಲಿ ಇದು ಆ್ಯಡ್ ಆಗ್ತಾ ಇಲ್ಲ, ಸೌಂಡ್ ಬರ್ತಿದೆ. ಇದರಲ್ಲಿ ಆ್ಯಡ್ ಆಗ್ತಿದೆ. ಏನಪ್ಪ ಅಂದರೆ ರಿನ್ಸ್ ಆ್ಯಂಡ್ ಸ್ಪಿನ್ನಲ್ಲಿ ಒಗೆಯಲ್ಲ, ಬರೀ ಜಾಸ್ತಿ ಆರಿಸುತ್ತೆ. ಇನ್ಸೆಂಟಿವ್ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಕೊಳೆ ಇರೋಂಥದ್ದು ಬಟ್ಟೆಗಳು ಇನ್ಸೆಂಟಿವ್ ಅಂದರೆ ಸ್ವಲ್ಪ ಹಾರ್ಡಾಗಿ ವಾಶ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರಿನ್ಸ್ ಅಂತ ಹೇಳಿದ್ರೆ ಜಾಲ್ಸಗೆ, ರಿನ್ಸ್ ಅಂದರೆ ಬೇರೆ ಫಂಕ್ಷನ್ಗೆ ಇಟ್ಟಿರ್ತೀರಾ, ಅದಕ್ಕೆ ಜಾಲ್ಸಗೆ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಇದನ್ನು ಓದ್ತಾರೆ, ಎಕ್ಸ್ಟ್ರಾ ಜಾಲ್ಸ್ ಕೊಡುತ್ತೆ. ಫ್ರೀ ವಾಶ್ ಅಂದರೆ 2 ಸಲ ಒಗೆಯೋದು. ಯೂಸಲಿ ಇಲ್ಲಿ ಒಳಗಡೆ ಬಂದರೆ ನಾವು 3 ಕಂಪಾರ್ಟ್ಮೆಂಟ್ ಇದೆ, 1 2 3 3 ಕಂಪಾರ್ಟ್ಮೆಂಟ್ ಇದೆ. ಇದರಲ್ಲಿ ಬಂದು ಮೇನಾಗಿ ನಾವು ಡಿಟರ್ಜೆಂಟ್ ಫಿಲ್ ಮಾಡ್ತೀವಿ. ಇದರಲ್ಲಿ ನಾವೇನು ಫಿಲ್ ಮಾಡಲ್ಲ ನಾರ್ಮಲ್ ಟೈಮಲ್ಲಿ. ಇದರಲ್ಲಿ ಬಂದು ಕಂಫರ್ಟ್ ಫಿಲ್ ಮಾಡ್ತೀವಿ. ಏನು ನಾವೇನಾದ್ರು ಫ್ರೀ ವಾಶ್ನಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲೂ ಪೌಡ್ರು 2 ಕಡೆನೂ ಹಾಕಬೇಕು. ಇಲ್ಲ ಬೇಡ ಅಂದರೆ ಇದೊಂದು ನಾರ್ಮಲಾಗಿ ಇದೊಂದೇ ಕಡೆ ಹಾಕ್ಕೊಂಡು ಯೂಸ್ ಮಾಡಿ. ಡಿಲೇ ಅಂತ ಹೇಳಿದ್ರೆ ನಿಮಗೆ ಆಫೀಸ್ಗೆ ಹೋಗಬೇಕು, ಈಗ ಹೋಗ್ತೀರಾ 1 ಗಂಟೆಗೆ ಬರ್ತೀರಾ, ತಿರ್ಗಾ 1:15ಗೆ ಹೋಗಿ ಹೊರಡ್ಬಿಡ್ತೀರಾ. ಆ ಟೈಮಲ್ಲಿ ನಿಮಗೆ ಬಟ್ಟೆ ಹಾಕ್ಕೊಬಿಡ್ಬೇಕು. 10 ಗಂಟೆ ಆಗಿಬಿಟ್ಟಿದೆ, ಅವಾಗೇನು ಮಾಡ್ತೀರಾ ನೀವು, 10 ಗಂಟೆಯಿಂದ 3 ಗಂಟೆಗೆ ಸೆಲೆಕ್ಟ್ ಮಾಡಿದ್ರೆ, ಅಲ್ಲ 2 ಗಂಟೆಗೆ ಸೆಲೆಕ್ಟ್ ಮಾಡಿದ್ರೆ 2 ಗಂಟೆ ಆದಮೇಲೆ ಮಿಷಿನ್ ಸ್ಟಾರ್ಟ್ ಆಗಿ ಒಗೆದಿಕ್ಕಿರುತ್ತೆ. ನೀವು ಬಂದೇಟಿಗೆ ಬಟ್ಟೆಯನ್ನು ಹಾರಾಕ್ಬಿಟ್ಟು ಡ್ಯೂಟಿಗೆ ಹೋಗ್ಬಿಡ್ಬೋದು. ಅದರಿಂದ ಅದೊಂದು ಯೂಸ್ ಆಗುತ್ತೆ. ಮತ್ತು ನಿಮ್ಗೆ ಆ್ಯಡ್ ಐಟಮ್ ಅಂತ ಹೇಳಿದ್ರೆ ಬಟ್ಟೆನ ಹಾಕಿರ್ತೀರ, ವಾಷಿಂಗ್ ರನ್ ಆಗ್ತಿದೆ, ಇನ್ನೊಂದು ಬಟ್ಟೆ ಯಾವ್ದಾರು ಮಿಸ್ ಮಾಡಿದ್ದೀರ ಅಂದರೆ ಆ್ಯಡ್ ಹೊತ್ತಿದ್ರೆ ಮತ್ತೆ ಡೋರ್ ಓಪನ್ ಆಗುತ್ತೆ, ಅಗೇನ್ ನೀವು ಬಟ್ಟೆ ಫಿಲ್ ಮಾಡ್ಬೋದು. ಸ್ಟಾಪ್ ಆಗಿ ನಿಮ್ಮ ಡೋರ್ ಓಪನ್ ಆಗುತ್ತೆ. ಆದರೆ ಇಲ್ಲಿವರೆಗೂ ನೀರಿದ್ರೆ ಮಾತ್ರ ಡಿಫೆಂಡ್ ಅಪ್, ಇಲ್ಲಿವರೆಗೂ ಬಂದಾಗೆಲ್ಲ ಓಪನ್ ಆಗಲ್ಲ, ಅದು ಸೆನ್ಸ್ ಮಾಡಿ ಹೇಳುತ್ತೆ ನಿಮಗೆ, ಇಲ್ಲಾಂದರೆ ಓಪನ್ ಆಗಲ್ಲ. ಮತ್ತು ಇಲ್ಲೆರಡು ನಿಮ್ಗೆ ಆಪ್ಷನ್ಸ್ ಇದೆ, ಸ್ಪಿನ್ನು, ಟೆಂಪ್ರೇಚರ್. ಇದು ಡಿಫಾಲ್ಟ್ ಆಗಿರುತ್ತೆ, ಬೇಕು ಅಂದರೆ ನೀವು ಸೆಲೆಕ್ಟನ್ನು ಚೇಂಜಸ್ ಮಾಡ್ಕೋಬೋದು. ಓಕೆ, ನೀವು ಎಷ್ಟು ಸ್ಪಿನ್ ಕಡಿಮೆ ಇರುತ್ತೋ ಅಷ್ಟು ನಿಮಗೆ ಮಿಷಿನು ನಾಯ್ಸ್ ಕಮ್ಮಿ ಇರುತ್ತೆ. ಇದನ್ನು ಟೆಕ್ನಾಲಜಿ ನೀವು ಒಂದು ಈಸಿ ಇರುತ್ತೆ. ಸ್ಪಿನ್ ಯಾವಾಗ ಜಾಸ್ತಿ ಇರುತ್ತೋ ಅಷ್ಟು ನಾಯ್ಸ್ ಜಾಸ್ತಿ ಇರುತ್ತೆ. ಮತ್ತು ಟೆಂಪ್ರೇಚರು ಅಷ್ಟೇ, ನಿಮ್ಗೆ ಎಷ್ಟು ಜಾಸ್ತಿ ಇರುತ್ತೋ ಟೈಮ್ ಕೂಡ ಡೆಲಿವರಿಟಿ ಜಾಸ್ತಿ ಇರುತ್ತೆ. ಡಿಫಾಲ್ಟ್ ತೊಗೊಳೋದ್ರಿಂದ ಏನೂ ಬೇಕಾಗಿರಲ್ಲ. ನೀವು ಬೇಕಾದ್ರೆ ಸ್ಪಿನ್ನ ನೀವು ಅಡ್ಜಸ್ಟಬಲ್ ಮಾಡ್ಕೊಳ್ಳಿ. ನಮಗೆ ಮಿಷಿನ್ ಸ್ವಲ್ಪ ನಾಯ್ಸ್ ಇದೆ ಅಂದರೆ ಅಡ್ಜಸ್ಟಬಲ್ ಮಾಡ್ಕೋಬೋದು. ಇದು ಫುಲ್ ಸ್ಟೀಲ್ ಡ್ರಮ್ ಇರುತ್ತೆ, ಇಲ್ಲಿವರೆಗೂ ಮಾತ್ರ ಬಟ್ಟೆ ಹಾಕಬೇಕು. ಓಕೆ, ಇಲ್ಲಿ ಸ್ವಲ್ಪ ನೋಡಿ ಒರೆಸ್ಕೊಳ್ಳಿ, ಬಟ್ಟೆನ ಸ್ವಲ್ಪ ಹೊರಗಡೆ ಬಿಡ್ದಂಗೆ ನೋಡಿ ಹಾಕಬೇಕು. ಇದೊಂದು ಬೆಸ್ಟ್ ಆಪ್ಷನ್ಸ್. ಮತ್ತು ಹಾಗೆ ನೀವು ಡೈರೆಕ್ಟಾಗಿ ಡೋರ್ ಕ್ಲೋಸ್ ಮಾಡ್ಬೋದು.
ಸರ್ ಇಷ್ಟು ಬಂದು ಫುಲ್ ಡೆಮೋ ಇರುತ್ತೆ. ನಿಮಗೆ ಸರ್ವಿಸ್ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ. ಓಕೆ ಓಕೆ. ಇನ್ನೇ ಡೌಟ್ಸ್ ಇದೆ ಕೇಳಿ. ವೈಫೈ ಸರ್ ವೈಫೈ ಬಂದು ಮನೇಲಿ ರೂಟ್ರ್ ಇದ್ದರೆ ಇದನ್ನು ನೀವು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನೀವು ಈ ಥರ ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ವೈಫೈ ಸಿಂಬಲ್ ಬರುತ್ತೆ. ಇಲ್ಲಿ ಥಿಂಕ್ ಯು ಅಂತ ಆ್ಯಪ್ ಬರುತ್ತೆ, ಡೌನ್ಲೋಡ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಿ ನಿಮಗೆ ಶೋ ಆಗುತ್ತೆ, ಅದರ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಓಕೆನಾ, ಇನ್ನೂ ಇದೆಯಾ ಸರ್? ಮತ್ತೆ ನಿಮಗೆ ಇಷ್ಟು ಬಂದು ಡೆಮೋ ಇದೆ. ಈಗ ಬಂದು ಸರ್ವಿಸ್ ಬಗ್ಗೆ ಹೇಳ್ಕೊಡ್ತೀನಿ ಸರ್. ಸರ್ವಿಸ್ ಅಂದರೆ ಏನಿರೋದಿಲ್ಲ, ಇಲ್ಲಿ ಒಂದು ನಿಮಗೆ ಟಬ್ಲಿನ್ ಅಂತ ಒಂದು ಆಪ್ಷನ್ಸ್ ಇದೆ. ಇದು ಕಂಪಲ್ಸರಿ ಎವ್ರಿ 30 ವಾಶ್ಗೆ ಕಂಪಲ್ಸರಿ ಮಿಷಿನ್ ಕ್ಲೀನ್ ಮಾಡಬೇಕು. ಯೂಸರ್ ನೀವು ಕ್ಲೀನ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಒಳಗಡೆ ಗಲೀಜೆಲ್ಲ ಫಾಗ್ ಆಗಿ ಹೀಟ್ರ್ ಆನ್ ಆಗೋದು ಏನಾಗುತ್ತೆ, ನಿಮಗೆ ಬಿಸಿನೀರಿಗೆ ಹೀಟ್ರ್ ಆಗ್ತಿರ ಗೊತ್ತಾ ಯೂಸಲಿ ಮನೆಯಲ್ಲಿ. ಅದು ಏನಾಗುತ್ತೆ, ಸುತ್ತ ವೈಟ್ ಕಲರ್ದೆಲ್ಲ ಬೆಳೀತಾ ಏನಾಗುತ್ತೆ, ಟೈಮ್ ಡ್ಯೂರೇಬಿಲಿಟಿ ಜಾಸ್ತಿ ತಗೊಳುತ್ತೆ. ಅಂದರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ, ಟೈಮ್ ಅದೇ ರೀತಿ ಕೂಡ ಇವಾಗ ಹೀಟ್ರ್ ಇರುತ್ತೆ, ಎಲ್ಲ ಫಂಕ್ಷನ್ಗೂ ಕಂಪಲ್ಸರಿ ಹೀಟ್ರ್ ಆನ್ ಆಗುತ್ತೆ. ಮಿಷಿನ್ ಕ್ಲೀನ್ ಮಾಡ್ಕೊಂಡ್ರೆ ಹೀಟ್ರು ಲೇಟಾಗಿ ಆಗುತ್ತೆ, ಮತ್ತು ಒಳಗಡೆ ಗಲೀಜು ನಾಯ್ಸ್ ಆಗುತ್ತೆ, ಡ್ರಮ್ ಬೇಗ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ. ಅದೇ ಕಂಪ್ನಿನ ಒಂದು ಕೆಮಿಕಲ್ ಪೌಡರ್ ಇರುತ್ತೆ, ಡ್ರಮ್ ಕ್ಲೀನ್ ಪೌಡರ್, ಎವ್ರಿ 30 ವಾಶ್ಗೆ ಹಾಕಿ ಕ್ಲೀನ್ ಮಾಡ್ಕೋಬೇಕು. ಓಕೆ, ಅದೊಂದು ಮಸ್ಟ್ ಇರುತ್ತೆ. ಮತ್ತು ನೀವು ಒಂದು ನೋಟಿಸನ್ನು ಮೆನ್ಷನ್ ಮಾಡಿರ್ತಾರೆ, ಎರರ್ ಕೋಡ್ ಅಲ್ಲಿ ಸ್ಮಾಲ್ ಎರರ್ ಕೋಡ್. ಈ ಥರ ಎರರ್ ಕೋಡ್ ಇನ್ ಕೇಸ್ ಡಿಸ್ಪ್ಲೇ ಶೋ ಆಯಿತು ಅಂದರೆ ನಿಮ್ಮ ಡ್ರಮ್ ತುಂಬ ಫಾಗ್ ಆಗಿದೆ ಅಂತ ಕ್ಲೀನ್ ಮಾಡ್ಕೊಡಿ ಅಂತ ಒಂದು 3 ಟೈಮ್ ತೋರಿಸುತ್ತೆ. ಇನ್ ಕೇಸ್ ನೀವು ಅದಕ್ಕೂ ಲೇಜಿ ಮಾಡಿದ್ರೆ ಡ್ರಮ್ ಜಾಮ್ ಆಗುತ್ತೆ, ಅವಾಗ ನೀವು ಡ್ರಮ್ನ ಬಿಚ್ಚಿ ಕೆಮಿಕಲ್ ವಾಶಿಗೆ ಕೊಡಬೇಕಾಗುತ್ತೆ, ಅದೊಂದು ಸರ್ವಿಸ್ ಆಗಿಬಿಡುತ್ತೆ. ಅದಕ್ಕೆ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಡ್ರಮ್ ಕ್ಲೀನ್ ಮಾಡಬೇಕು. ನೀವು ಎಷ್ಟು ಸೇಫ್ಟಿಯಿಂದ ಮಿಷಿನ್ ನೋಡ್ತೀರೋ ಅಷ್ಟು ನಿಮ್ಗೆ ಲೈಫ್ ಕೊಡುತ್ತೆ ಸರ್. ಡ್ರಮ್ ಕ್ಲೀನ್ ಪೌಡರ್ ಹಾಕಬೇಕು ಸರ್. ಡ್ರಮ್ ಕ್ಲೀನ್ ಪೌಡರ್ ಡೈರೆಕ್ಟ್ ಕಟ್ ಮಾಡಿ ಡ್ರಮ್ ಒಳಗಡೆ ಒಂದು ಪ್ಯಾಕೆಟ್ ಹಾಕಿ.